ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಕೇಂದ್ರ ಬಜೆಟ್ ಅನ್ನು ಕುರಿತು ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರಲ್ಲಿ ಕೇಂದ್ರ ಬಜೆಟ್ ಎಷ್ಟರ ಇಸ್ವಿಯಲ್ಲಿ ಮಂಡಿಸಲಾಯಿತು, ಮೊದಲ ಬಜೆಟ್ ಮಂಡಿಸಿದರೆ ಯಾರು, ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ಬಜೆಟ್ ಎಷ್ಟನೇದು, ಯಾವ ವಿಧಿ ಪ್ರಕಾರ ಕೇಂದ್ರ ಬಜೆಟ್ ಮಂಡನೆ ಮಾಡ್ತಾರೆ, ಹಾಗೆ ಯಾವ ವಿಧಿ ಪ್ರಕಾರ ರಾಜ್ಯ ಬಜೆಟ್ ಮಂಡನೆ ಮಾಡ್ತಾರೆ, ಈ ಎಲ್ಲ ಹಲವಾರು ವಿಷಯಗಳನ್ನು ಕುರಿತು ಏನು ಮಾಡಿದ್ದೀವಿ, ಪಾರ್ಟ್ 1ರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅದರ ಮುಂದುವರೆದಂತಹ ಭಾಗವಾದಂತಹ ಕೇಂದ್ರ ಬಜೆಟ್ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈಗ ಶತಮಾನದ ಬಜೆಟ್ 2021ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟನ್ನು ಅವ್ರು ಏನು ಮಾಡ್ತಾರೆ, ಶತಮಾನದ ಬಜೆಟ್ ಅಂತೇಳಿ ವರ್ಣನೆ ಮಾಡ್ತಾರೆ. ಇದು ಏನಂತ ಕ್ವಶನ್ ಕೇಳ್ತಾರೆ ಅಂದರೆ, ಶತಮಾನದ ಬಜೆಟ್ ಯಾವ ವರ್ಷದಲ್ಲಿ ಮಂಡನೆಯಾಯಿತು, ಅದನ್ನು ಮಂಡನೆ ಮಾಡಿದವರು ಯಾರು, ಹಾಗೆ ಶತಮಾನದ ಬಜೆಟ್ ಅಂತೇಳಿ ಮಂಡಿಸಿದವರು ಯಾರು, ನಿರ್ಮಲಾ ಸೀತಾರಾಮನ್ ಅಂತ ಹೇಳಬೇಕು, ಎಷ್ಟನೇ ಇಸ್ವಿಯಲ್ಲಿ ಮಾಡಿದ್ರು ಅಂದರೆ 2021ರಲ್ಲಿ ಅಂತ ಹೇಳಬೇಕು, ಏಷ್ಯಾದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಮತ್ತು ಹಳಿಗೆ ತರುವ ಗುರಿಯೊಂದಿಗೆ ಈ ಬಜೆಟನ್ನು ಮಂಡಿಸಲಾಯಿತು. ಯಾವ ಬಜೆಟ್? ಶತಮಾನದ ಬಜೆಟ್. ಹಾಗೆ ಮಿಲೇನಿಯಂ ಬಜೆಟ್, ಇದು ಯಶವಂತ್ ಸಿನ್ಹಾ ಅವರು ಮಂಡನೆ ಮಾಡ್ತಾರೆ. ಮಿಲೇನಿಯಂ ಬಜೆಟ್ ಎಷ್ಟನೇ ಇಸ್ವಿಯಲ್ಲಿ ಅಂದರೆ 2000 ಇಸ್ವಿಯಲ್ಲಿ ಭಾರತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಪ್ರಗತಿಗೆ ಮಾರ್ಗಸೂಚಿ ದೊರಕಿಸಿಕೊಟ್ಟಂತಹ ಬಜೆಟ್ ಯಾವುದಾಗಿದೆ ಅಂದರೆ ಅದು ಮಿಲೇನಿಯಂ ಬಜೆಟ್ ಆಗಿದೆ. ಮಿಲೇನಿಯಂ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದರೆ ಯಶವಂತ್ ಸಿನ್ಹಾ ಅಂತ ಹೇಳಬೇಕು. ಎಷ್ಟರಲ್ಲಿ ಮಾಡಿದ್ರು ಅಂದರೆ 2000 ಇಸ್ವಿಯಲ್ಲಿ ಮಾಡಿದ್ರು. ಅದು ಮಿಲೇನಿಯಂ ಬಜೆಟ್ ಅಂಥೇಳಿ ಕರೆದವರು ಯಾರು ಅಂತಂದರೆ 2000 ಇಸ್ವಿಯಲ್ಲಿ ಮಂಡನೆಯಾದಂಥ ಮಿಲೇನಿಯಂ ಬಜೆಟನ್ನು ಯಾರು ಮಂಡನೆ ಮಾಡಿದರೆ ಯಶವಂತ್ ಸಿನ್ಹಾರವರು. ಭಾರತದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಇದು ಮಾರ್ಗಸೂಚಿ ದೊರಕಿಸಿಕೊಟ್ಟಂಥ ಬಜೆಟ್ ಆಗಿದೆ. ಅದು ಯಾವುದು ಅಂತಂದರೆ ಅದು ಮಿಲೇನಿಯಂ ಬಜೆಟ್ ಆಗಿದೆ. ಈಗ ಡ್ರೀಮ್ ಬಜೆಟ್, ತೆರಿಗೆ ದರವನ್ನು ಇಳಿಸುವ ಮೂಲಕ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವಂತಹ ಲ್ಯಾಫರ್ ಕರ್ವ್ ಸಿದ್ಧಾಂತವನ್ನು ಅನುಸರಿಸಿ ಪಿ ಚಿದಂಬರಂ ಅವರು ಏನು ಮಾಡ್ತಾರೆ, ಈ ಬಜೆಟ್ ಮಂಡನೆ ಮಾಡ್ತಾರೆ. ಯಾರು ಮಾಡಿದ್ರು ಇದು ಡ್ರೀಮ್ ಬಜೆಟ್ ಮಂಡನೆ ಮಾಡಿದವರು ಯಾರಂದರೆ ಪಿ ಚಿದಂಬರಂ ಅವರು. ಇವರು ಹಣಕಾಸು ಸಚಿವರಾಗಿರ್ತಾರೆ. ಹಾಗಾದರೆ ಡ್ರೀಮ್ ಬಜೆಟ್ ಅಂದ್ರೆ ಏನಂದರೆ, ತೆರಿಗೆ ದರವನ್ನು ಇಳಿಸುವ ಮೂಲಕ ತೆರಿಗೆ ಸಂಗ್ರಹವನ್ನು ಏನು ಮಾಡಬೇಕು, ಇನ್ನಷ್ಟು ಹೆಚ್ಚಿಸುವಂತಹ ಲ್ಯಾಫರ್ ಕರ್ವ್ ಸಿದ್ಧಾಂತವನ್ನು ಏನು ಮಾಡ್ತಾರೆ, ಈ ಪಿ ಚಿದಂಬರಂ ಅವರು ಮಂಡನೆ ಮಾಡ್ತಾರೆ. 1997 ಮತ್ತು 98ರಲ್ಲಿ ಮಂಡನೆಯಾದ ಈ ಮುಂಗಡ ಪತ್ರವು ಪ್ರತಿಯೊಬ್ಬರ ಕನಸಿನ ಬಜೆಟ್ ಎಂಬ ಖ್ಯಾತಿ ಪಡೆಯಿತು. ಡ್ರೀಮ್ ಬಜೆಟ್ ಯಾವಾಗ ಮಂಡನೆ ಆಯಿತು ಅಂದರೆ 1997 ಮತ್ತು 98ರಲ್ಲಿ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಏನಾಗಿತ್ತು, ಕನಸಿನ ಬಜೆಟ್ ಇದಾಗಿತ್ತು. ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ, ಡ್ರೀಮ್ ಬಜೆಟ್ ಅಂತೇಳಿ ಕೊಟ್ಟಿದ್ದಾರೆ. ಈಗ ಯುಗದ ಬಜೆಟ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾರೆ, 1991ರಲ್ಲಿ ಮಂಡಿಸಿದಂಥ ಐತಿಹಾಸಿಕ ಬಜೆಟ್ ಇದಾಗಿದೆ. ಲೈಸೆನ್ಸ್ ರಾಜ್ಗೆ ಅಂತ್ಯ ಹಾಡಿ ಆರ್ಥಿಕ ಉದಾರವಾದ ಯುಗವನ್ನು ಪ್ರಾರಂಭಿಸಿತ್ತು. ಯುಗದ ಬಜೆಟ್ ಮಂಡನೆ ಮಾಡಿದವರು ಯಾರಂದರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇದು ಪ್ರಶ್ನೆ ಆಗ್ಬೋದು, ಯಾಕೆಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಏನು ಮಾಡಿದ್ದಾರೆ, ಮೊನ್ನೆ ತಾನೇ ತೀರ್ಕೊಂಡಿದ್ದಾರಲ್ಲ, ಅದಕ್ಕೆ ಇದ್ರ ಮೇಲೆ ಪ್ರಶ್ನೆಗಳು ಆಗುವಂಥ ಸಂಭವ ಇರ್ತವೆ. ಯುಗದ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್. ಎಷ್ಟರಲ್ಲಿ ಮಂಡನೆ ಮಾಡಿದರು ಅಂದರೆ 1991ನಲ್ಲಿ ಮಂಡನೆ ಮಾಡ್ತಾರೆ. ಲೈಸೆನ್ಸ್ ರಾಜ್ಗೆ ಅಂತ್ಯ ಹಾಡಿ ಆರ್ಥಿಕ ಉದಾರವಾದ ಯುಗವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಯಾವ ಬಜೆಟಲ್ಲಿ ಈ ಒಂದು ವಿಷಯವನ್ನು ಕುರಿತು ಹೇಳಿದ್ದಾರೆ ಅಂತಂದರೆ ಯುಗದ ಬಜೆಟಲ್ಲಿ ಈ ಒಂದು ವಿಷಯದ ಕುರಿತು ಏನು ಮಾಡ್ತಾರೆ, ಮಂಡನೆ ಮಾಡ್ತಾರೆ. ಇವಾಗ ಉಡುಗೊರೆ ಮತ್ತು ದಂಡ ಬಜೆಟ್. ಉಡುಗೊರೆ ಮತ್ತು ದಂಡ ಬಜೆಟ್ ಮಂಡನೆ ಮಾಡಿದವರು ಯಾರು, ಎಷ್ಟರಲ್ಲಿ ಮಂಡನೆ ಮಾಡ್ತಾರೆ ಅಂತೇಳಿ ನೋಡಿ. ಇಲ್ಲಿ 1991ರಲ್ಲಿ PV ನರಸಿಂಹರಾವ್ ಅವರು ಏನು ಮಾಡ್ತಾರೆ, ಉಡುಗೊರೆ ಮತ್ತು ದಂಡ ಬಜೆಟ್ ಮಂಡನೆ ಮಾಡ್ತಾರೆ. ಸರ್ಕಾರ ಲೈಸೆನ್ಸ್ ರಾಜ್ಗೆ ಕೊನೆ ಹಾಡಿತ್ತು, ಆದರೆ ಈ ವ್ಯವಸ್ಥೆಯನ್ನು ನಾಶ ಮಾಡುವ ಆರಂಭಿಕ ಕ್ರಮಗಳನ್ನು 1986ರಲ್ಲಿ PV ಸಿಂಗ್ ಅವರು ಏನು ಮಾಡ್ತಾರೆ, ಆಯವ್ಯಯ ಅಂದರೆ ಬಜೆಟ್ದಲ್ಲಿ ಕೈಗೊಳ್ತಾರೆ. ಆಯವ್ಯಯ ಅಂತಂದರೆ ಬಜೆಟ್ ಅಂತ ಅರ್ಥ. ಅದರಲ್ಲಿ ಏನು ಮಾಡ್ತಾರೆ, ಅವರು ಲೈಸೆನ್ಸ್ ಬಜೆಟ್ಗೆ ಅಂದರೆ ಕೊನೆ
ಕೊನೆಯನ್ನು ಇಲ್ಲಿ ಹಾಡ್ತಾರೆ. ಉಡುಗೊರೆ ಬಜೆಟ್ ಮತ್ತು ದಂಡ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದರೆ ಪಿ ವಿ ನರಸಿಂಹರಾವ್. ಎಷ್ಟರಲ್ಲಿ ಮಾಡಿದರು ಅಂದರೆ 1991 ಮತ್ತು 1986 ಏನು ಮಾಡ್ತಾರೆ ಪಿ ವಿ ಸಿಂಗ್ ಅವರು ಆಯವ್ಯಯದಲ್ಲಿ ಏನು ಮಾಡ್ತಾರೆ ಈ ಒಂದು ಬಜೆಟ್ ಮಂಡನೆ ಮಾಡ್ತಾರೆ. ಫೆಬ್ರವರಿ 28ರಂದು ವಿ ಪಿ ಸಿಂಗ್ ಮಂಡಿಸಿದ ಮುಂಗಡ ಪತ್ರವನ್ನು ಉಡುಗೊರೆ ಮತ್ತು ದಂಡ ಅಥವಾ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಬಜೆಟ್ ಎನ್ನುತ್ತಾರೆ. ಫೆಬ್ರವರಿ 28ರಂದು ಪಿ ವಿ ಸಿಂಗ್ ಅವರು ಏನು ಮಾಡ್ತಾರೆ ಒಂದು ಬಜೆಟ್ ಮಂಡನೆ ಮಾಡ್ತಾರೆ. ಆ ಬಜೆಟಿಗೆ ಏನಂತ ಕರೀತಾರೆ ಉಡುಗೊರೆ ದಂಡ ಬಜೆಟ್ ಅಂತ ಉಡುಗೊರೆ ಮತ್ತು ದಂಡ ಬಜೆಟ್ ಅಂತೇಳಿ ಕರೀತಾರೆ. ಅಂದರೆ ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಅಂತ ಅರ್ಥ. ಇವಾಗ ಕರಾಳ ಬಜೆಟ್ ಎಷ್ಟರಲ್ಲಿ ಮಂಡನೆ ಆಯ್ತು ಅಂದರೆ 1973 1974 ಏನು ಮಾಡ್ತಾರೆ ಇಂದಿರಾ ಗಾಂಧಿ ಸರ್ಕಾರವಿದ್ದಾಗ ಯಶವಂತರಾವ್ ಬಿ ಚವಾಣ್ ಮಂಡಿಸಿದ ಮುಂಗಡ ಪತ್ರವು ಕರಾಳ ಬಜೆಟ್ ಎಂದೇ ಕರೆಯಲ್ಪಟ್ಟಿದೆ. ಕರಾಳ ಬಜೆಟ್ ಅನ್ನು ಯಾರ ಸರ್ಕಾರದಿದ್ದಾಗ ಮಂಡನೆ ಆಯ್ತು ಅಂದರೆ ಇಂದಿರಾ ಗಾಂಧಿ ಸರ್ಕಾರ. ಎಷ್ಟರಲ್ಲಿ ಅಂದರೆ 1973-74 ಯಾರು ಮಂಡನೆ ಮಾಡಿದರು ಅಂದರೆ ಯಶವಂತರಾವ್ ಬಿ ಚವಾಣ್ ಅವರು ಏನು ಮಾಡ್ತಾರೆ ಈ ಬಜೆಟನ್ನು ಮಂಡನೆ ಮಾಡ್ತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಬಜೆಟ್ ಅಂತಲೂ ಕೂಡ ಕರೀತಾರೆ. ಏಕೆಂದರೆ ಆ ವರ್ಷ ದೇಶದ ವಿತ್ತೀಯ ಕೊರತೆ ಎಷ್ಟಾಗಿತ್ತು ಅಂತಂದರೆ 550 ಕೋಟಿ ರೂಪಾಯಿಗಳಾಗಿತ್ತು. ಅದಕ್ಕೋಸ್ಕರ ಈ ಬಜೆಟಿಗೆ ಏನಂತ ಹೆಸರು ಕೊಟ್ಟಿದ್ದಾರೆ ಅವರು ಕರಾಳ ಬಜೆಟ್ ಅಂದರೆ ಬ್ಲ್ಯಾಕ್ ಬಜೆಟ್ ಅಂತೇಳಿ ಕರೆದಿದ್ದಾರೆ. ಇವಾಗ ಭಾರತೀಯ ಬಜೆಟ್ ಬಗ್ಗೆ ಏನು ಮಾಡೋಣ ಅಂದರೆ ಆಸಕ್ತಿದಾಯಕ ಕೆಲವು ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಸ್ಟ್ ಇಂಡಿಯಾ ಕಂಪನಿಯು ಏಪ್ರಿಲ್ 7ರಿಂದ ಏನು ಮಾಡ್ತೈತೆ 1860ರಂದು ಭಾರತದಲ್ಲಿ ಮೊದಲ ಬಾರಿಗೆ ಏನು ಮಾಡ್ತೈತೆ ಈಸ್ಟ್ ಇಂಡಿಯಾ ಕಂಪನಿ ಬಜೆಟನ್ನು ಮಂಡನೆ ಮಾಡ್ತೈತೆ. ಎಷ್ಟರಲ್ಲಿ ಏಪ್ರಿಲ್ 7 1860 ಏನು ಮಾಡ್ತೈತೆ ಮೊದಲ ಬಾರಿಗೆ ಬಜೆಟ್ ಮಂಡನೆ ಆಗ್ತೈತೆ. ಭಾರತದ ಮೊದಲ ಬಜೆಟನ್ನು ನವೆಂಬರ್ 26 1947ರಲ್ಲಿ ಏನಾಗುತ್ತೆ ಅಂದರೆ ಮೊದಲು ಹಣಕಾಸು ಸಚಿವರಾದಂತಹ R.K. ಷಣ್ಮುಗಂ ಶೆಟ್ಟಿ ಏನು ಮಾಡ್ತಾರೆ ಈ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ. ಸ್ವತಂತ್ರ ಬಂದ ನಂತರ ಮೊದಲ ಬಾರಿಗೆ ಬಜೆಟ್ ಯಾರು ಮಂಡನೆ ಮಾಡಿದ್ರು ಅಂದರೆ ಕೆ ಷಣ್ಮುಗಂ ಶೆಟ್ಟಿ. ಹಿಂದೆ ನೋಡಿದ್ದೀವಿ ಇವ್ರ ಬಗ್ಗೆ ನಾವು. ಈ ಬಜೆಟ್ನಲ್ಲಿ ರಕ್ಷಣಾ ವಲಯಕ್ಕೆ ಎಷ್ಟು % ನಿಧಿಯನ್ನು ಮೀಸಲಿಟ್ಟಿದ್ದಾರೆ ಅಂದರೆ 45% ಏನು ಮಾಡ್ತಾರೆ ಈ ಬಜೆಟಲ್ಲಿ ಏನು ಮಾಡ್ತಾರೆ ರಕ್ಷಣಾ ವಲಯಕ್ಕೆ ಮೀಸಲಾತಿಯನ್ನು ಇಡ್ತಾರೆ. 1955ರವರೆಗೆ ಬಜೆಟನ್ನು ಇಂಗ್ಲೀಷ್ನಲ್ಲಿ ಮಾತ್ರ ಮಂಡಿಸಲಾಗ್ತಾಯಿತ್ತು. ಆದರೆ 1955 ಮತ್ತು 56ರಿಂದ ಏನು ಮಾಡ್ತಾರೆ ಬಜೆಟ್ ದಾಖಲೆಗಳನ್ನು ಇಂಗ್ಲೀಷ್ ಅಥವಾ ಹಿಂದಿ ಎರಡರಲ್ಲೂ ಕೂಡ ಏನು ಮಾಡ್ತಾರೆ ಮುದ್ರಿಸಲಾಗುತ್ತೆ. ಮುಂಚೆ ಏನು ಮಾಡ್ತಿದ್ರು ಇಂಗ್ಲೀಷಲ್ಲಿ ಮಾತ್ರ ಮಂಡನೆ ಮಾಡ್ತಾಯಿದ್ರು. ಆದರೆ ಆಮೇಲೆ ಏನು ಮಾಡಿದ್ರು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡೂ ಭಾಷೆಯಲ್ಲಿ ಏನು ಮಾಡ್ತಾರೆ ಮಂಡನೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಅವರು 1958-59ರಲ್ಲಿ ಕೇಂದ್ರ ಬಜೆಟ್ ಮಂಡಿಸಿದಂತಹ ಮೊದಲ ಪ್ರಧಾನಿ ಅಂತೇಳಿ ಏನು ಮಾಡ್ತಾರೆ ಇವರು ಹೆಸರನ್ನು ಗಳಿಸ್ತಾರೆ. 1958-59 ಕೇಂದ್ರ ಬಜೆಟ್ ಮಂಡಿಸಿದ ಮೊದಲ ಪ್ರಧಾನಿ ಯಾರಂದರೆ ಜವಾಹರ್ಲಾಲ್ ನೆಹರೂರವರು. ಭಾರತದ ಮಾಜಿ ಹಣಕಾಸು ಸಚಿವರಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ 10 ಬಾರಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಎಷ್ಟು ಬಾರಿ ಮಂಡನೆ ಮಾಡಿದ್ರು ಇವರು 10 ಬಾರಿ. ಬಜೆಟ್ ಮಂಡಿಸಿದ ಮೊದಲ ಮಹಿಳೆ ಯಾರಂದರೆ ಇಂದಿರಾ ಗಾಂಧಿ. ಎಷ್ಟರಲ್ಲಿ ಮಾಡಿದ್ರು ಅವರು 1970 ಮತ್ತು 71ರಲ್ಲಿ ಮಾಡ್ತಾರೆ ಬಜೆಟನ್ನು ಮಂಡನೆ ಮಾಡ್ತಾರೆ. 1973-74ರಲ್ಲಿ ಮಂಡಿಸಿದ ಬಜೆಟನ್ನು ಆ ಸಮಯದಲ್ಲಿ 550 ಕೋಟಿಗಳ ಹೆಚ್ಚಿನ ಬಜೆಟ್ ಕೊರತೆಯಿಂದಾಗಿ ಕಪ್ಪು ಬಜೆಟ್ ಅಂದರೆ ಬ್ಲ್ಯಾಕ್ ಬಜೆಟ್ ಎಂದು ಏನು ಮಾಡಲಾಗಿದೆ ಕರೆಯಲಾಗಿದೆ. ಯಾರ ಅವಧಿಯಲ್ಲಿದು ಇಂದಿರಾ ಗಾಂಧಿಯ ಅವಧಿಯಲ್ಲಿ. 2020ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸುದೀರ್ಘ ಬಜೆಟ್ ಏನು ಮಾಡಿದ್ರು ಮಂಡನೆ ಮಾಡಿದರು. ಸುದೀರ್ಘ ಬಜೆಟ್ ಅಂದರೆ ಎಷ್ಟು ಸಮಯದವರೆಗೆ ಅವರು ಬಜೆಟ್ ಮಂಡನೆ ಮಾಡಿದ್ರು ಅಂದರೆ 2 ಅವರ್ 42 ನಿಮಿಷಗಳ ಕಾಲ ಏನು ಮಾಡ್ತಾರೆ ಬಜೆಟನ್ನು ಮಾಡ್ತಾರೆ. ಅಂದರೆ ಸಮೀಪ 3 ಗಂಟೆವರೆಗೂ ಏನು ಮಾಡ್ತಾರೆ ಇವರು ಬಜೆಟನ್ನು ಮಂಡನೆ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಏನಂತಾರೆ ಸುದೀರ್ಘವಾದಂಥ ಬಜೆಟ್ ಅಂತೇಳಿ ಕರೀತಾರೆ. ಪಿ ಚಿದಂಬರಂ ಅವರು ಏನು ಮಾಡ್ತಾರೆ 1997 ಮತ್ತು 98 ಬಜೆಟನ್ನು ತೆರಿಗೆ ದರಗಳನ್ನು ಕಡಿಮೆ ಮಾಡಿದ ಕಾರಣ ಅದಕ್ಕೇನಂತ ಕರೆದ್ರು ಕನಸಿನ ಬಜೆಟ್ ಅಂತೇಳಿ ಕರೀತಾರೆ.
ಕನಸಿನ ಬಜೆಟ್ ಯಾರು ಮಂಡನೆ ಮಾಡಿದ್ರು ಅಂದರೆ ಪಿ ಚಿದಂಬರ್ ಅವರು. ಇವೆಲ್ಲ ನೆನ್ಪಿಟ್ಕೊಳ್ಬೇಕು. ನೀವು ಒಂದ್ಸರಿ ಪಾಯಿಂಟ್ಸ್ ಮಾಡ್ಕೊಳ್ಳಿ ನೀವು. ಅಮೃತ್ ಕಾಲದ ಮೊದಲ ಬಜೆಟ್ ಇದಾಗಿದೆ. ಅಮೃತ್ ಕಾಲದ ಮೊದಲ ಬಜೆಟ್ ಏನಾಗಿದೆ, ಇದಾಗಿದೆ. ಯಾವುದಂದರೆ ಸ್ವತಂತ್ರದ 75ನೇ ವರ್ಷದಲ್ಲಿ ಜಗತ್ತು ಏನು ಮಾಡಿತು, ಭಾರತದ ಆರ್ಥಿಕತೆಯನ್ನು ಪ್ರಕಾಶಮಾನವಾದ ನಕ್ಷತ್ರ ಅಂತೇಳಿ ಗುರುತಿಸಿದೆ. ಯಾವ ವರ್ಷದಲ್ಲಿ ಅಂತಂದರೆ ಯಾವುದು ಅಂದರೆ ಸ್ವತಂತ್ರದ 75ನೇ ವರ್ಷದಲ್ಲಿ ಏನು ಮಾಡ್ತಾರೆ, ಜಗತ್ತು ಭಾರತದ ಆರ್ಥಿಕತೆಯಲ್ಲಿ ಪ್ರಕಾಶಮಾನವಾದಂಥ ನಕ್ಷತ್ರ ಅಂತೇಳಿ ಏನು ಮಾಡಲಾಗಿದೆ, ಭಾರತವನ್ನು ಗುರುತಿಸಲಾಗಿದೆ. ಕೇಂದ್ರ ಬಜೆಟ್ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮಾರ್ಚ್ 31ರವರೆಗೆ ಏನಾಗುತ್ತೆ, ವರ್ಷದಲ್ಲಿ ಸರ್ಕಾರದ ಹಣಕಾಸುಗಳನ್ನು ಲೆಕ್ಕ ಹಾಕುತ್ತದೆ. ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 1ರವರೆಗೆ ಏನು ಮಾಡ್ತಾರೆ, ಸರ್ಕಾರದ ಎಲ್ಲ ವೆಚ್ಚ ವ್ಯವಹಾರಗಳನ್ನು, ಖರ್ಚು ವೆಚ್ಚಗಳನ್ನು ಏನು ಮಾಡ್ತಾರೆ, ಲೆಕ್ಕಗಳನ್ನು ಹಾಕೊಳ್ತಾರೆ. ಸ್ವತಂತ್ರ ಪೂರ್ವ ಭಾರತದಲ್ಲಿ ಮೊದಲ ಬಜೆಟನ್ನು 1860ರಲ್ಲಿ ಬ್ರಿಟಿಷ್ ಭಾರತ ಸರ್ಕಾರ ಏನು ಮಾಡಿತು, ಜೇಮ್ಸ್ ವಿಲ್ಸನ್ ಅವರು ಏನು ಮಾಡ್ತಾರೆ, ಈ ಬಜೆಟನ್ನು ಮಂಡನೆ ಮಾಡ್ತಾರೆ. ಸ್ವತಂತ್ರ ಪೂರ್ವ ಅಂದರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಭಾರತದಲ್ಲಿ ಮೊದಲ ಬಜೆಟ್ ಮಂಡನೆಯಾಗಿದ್ದು ಯಾವಾಗಂದರೆ 1860ಯಲ್ಲಿ. ಯಾರು ಮಂಡನೆ ಮಾಡಿದ್ರು ಅಂದರೆ ಜೇಮ್ಸ್ ವಿಲ್ಸನ್ ಅವರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಭಾರತದ ಬಜೆಟನ್ನು ಮಂಡನೆ ಮಾಡ್ತಾರೆ. ಸ್ವತಂತ್ರದ ನಂತರ ಭಾರತದಲ್ಲಿ ಬಜೆಟ್ ಮಂಡನೆ ಮಾಡಿದಂತಹ ಮೊದಲ ಶಿಕ್ಷಣ ಸಚಿವರು ಹಣಕಾಸು ಸಚಿವರು ಯಾರು ಅಂತಂದರೆ R.K. ಷಣ್ಮುಗಂ ಶೆಟ್ಟಿಯವರು ಏನು ಮಾಡ್ತಾರೆ, ಮೊದಲ ಬಜೆಟ್ ಮಂಡನೆ ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1947ನಲ್ಲಿ ಏನು ಮಾಡ್ತಾರೆ, ಮೊದಲ ಬಜೆಟನ್ನು ಮಾಡ್ತಾರೆ. ಕೇಂದ್ರ ಬಜೆಟ್ ಎನ್ನುವುದು ಕೇಂದ್ರ ಸರ್ಕಾರದ ವಾರ್ಷಿಕ ಹಣಕಾಸುಗಳ ಹೇಳಿಕೆಯಾಗಿದೆ. ಪ್ರತಿ ವರ್ಷ ಏನು ಮಾಡ್ತಾರೆ, ಫೆಬ್ರವರಿ 1ರಂದು ಲೋಕಸಭೆಯಲ್ಲಿ ಏನು ಮಾಡ್ತಾರೆ, ಹಣಕಾಸು ಸಚಿವರು ಈ ಒಂದು ಬಜೆಟನ್ನು ಏನು ಮಾಡ್ತಾರೆ, ಮಂಡನೆ ಮಾಡ್ತಾರೆ. ಪ್ರತಿ ವರ್ಷ ಯಾವ ದಿನದಂದು ಬಜೆಟ್ ಮಂಡನೆ ಆಗ್ತದೆ, ಫೆಬ್ರವರಿ 1ರಂದು. ಬಜೆಟ್ ತಯಾರಿ ಹೇಗಿರುತ್ತೆ ಅಂತಂದರೆ, ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಬಜೆಟ್ ದಾಖಲೆಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ನೂಡಲ್ ಸಂಸ್ಥೆ ಆಗಿದೆ. ಇದನ್ನು ನೋಡಿಕೊಳ್ಳುವಂಥ ಸಚಿವಾಲಯದ ಯಾವುದಂದರೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಬಜೆಟ್ ಏನು ಮಾಡ್ತೈತೆ, ಈ ಒಂದು ನಿರ್ವಹಣೆ ಮಾಡ್ತೈತೆ ಬಜೆಟ್ನ ಕುರಿತು. ಇಲ್ಲಿಗೆ ಏನಾಯ್ತಂದರೆ ಭಾರತದಲ್ಲಿ ಬಜೆಟ್ನ ಕೆಲವು ವಿಶೇಷತೆಗಳ ಕುರಿತು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ವಿಡಿಯೋ ಲೆಂದಿ ಆಗುತ್ತೆ, ಸಾಕು 10-15 ನಿಮಿಷ ವಿಡಿಯೋನ ನಾನು ಪಾರ್ಟ್ ವೈಸ್ ಮಾಡ್ತಾ ಹೋಗ್ತೀನಿ. ಎಷ್ಟಾದರೂ ಪಾರ್ಟ್ ಆಗಲಿ ನೀವು ಚೆನ್ನಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಈ ಮುಂದೆ ಬರುವ ಎಲ್ಲ ಎಕ್ಸಾಮ್ಸ್ಗೆ ಏನಾಗುತ್ತೆ ಅಂದರೆ ಈ ಒಂದು ವಿಷಯ ವೆರಿ ಯೂಸ್ಫುಲ್ ಆಗ್ತೈತಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.